ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಕೂಡ ನಾವು ಸತ್ಯವೇದದಲ್ಲಿ ಒಂದು ಶ್ರೇಷ್ಠವಾಗಿರುವ ಸತ್ಯವನ್ನು ನಾವು ಗ್ರಹಿಸಿಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ, ನಮ್ಮನ್ನು ಆ ರೀತಿಯಾಗಿ ಮಾರ್ಪಡಿಸಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕ ಸತ್ಯಗಳನ್ನು ನಾವು ಈ ಅಂತ್ಯಕಾಲದಲ್ಲಿ ಬಂದಿರುವ ನಮಗೆ ದೇವರು ಅನೇಕ ಸತ್ಯಗಳನ್ನು ಹೇಳಿದ್ದಾರೆ. ಅದೆಲ್ಲವೂ ನಾವು ಸತ್ಯವೇದದಲ್ಲಿ ನೋಡೋ ಪ್ರಕಾರವಾಗಿ ನಮ್ಮ ಜೀವಿತವನ್ನು ಹೇಗೆ ದೇವರ ಸನ್ನಿಧಿಯಲ್ಲಿ ನಡೆಸಿಕೊಳ್ಳಬೇಕು ಎಂಬುದನ್ನು ಕುರಿತು ಬರೆಯಲ್ಪಟ್ಟಿದೆ. ಈ ಪುಸ್ತಕದಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ಮರಣವು ಜೀವವು, ಒಳ್ಳೆಯದು ಕೆಟ್ಟದ್ದು, ನರಕ ಪರಲೋಕ ರಾಜ್ಯ, ದೇವರ ನ್ಯಾಯ ತೀರ್ಪು, ದೇವರ ಕರುಣೆ ದಯೆ, ದೇವರ ಪ್ರೀತಿ, ದೇವರ ಶಿಕ್ಷೆ, ಇದೆಲ್ಲವೂ ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನಾವು ತುಂಬ ಸಮಯಗಳಲ್ಲಿ ನಮಗೆ ಬೇಕಾಗಿರುವ ಜೀವವು ಆಶೀರ್ವಾದವನ್ನು ನಾವು ನಮಗಂತಲ್ಲಿ ಹಿಡಿದುಕೊಳ್ಬೇಕು. ಇದರಲ್ಲಿ ಕೂಡ ಹಾಗೆ ದೇವರು ಗುರುತಿಸ್ತಾರೆ. ನಿನ್ನ ಮುಂದೆ ಆಶೀರ್ವಾದ ಇಡ್ತೀನಿ, ಶಾಪ ಇಡ್ತೀನಿ, ಒಳ್ಳೇದು ಇಡ್ತೀನಿ, ಕೆಟ್ಟದ್ದು ಇಡ್ತೀನಿ, ನೀವೇನ್ ಮಾಡಬೇಕು? ಜೀವವನ್ನು ಆರಿಸಿಕೊಳ್ಬೇಕು, ಒಳ್ಳೆಯದನ್ನು ಆರಿಸಿಕೊಳ್ಬೇಕು ಎಂಬುದಾಗಿ ದೇವರು ನಮಗೆ ಆಜ್ಞಾಪಿಸ್ತಾರೆ. ಈಗ ನಾವು ದೇವರ ವಾಕ್ಯವನ್ನ ಪ್ರಸಾರ ಮಾಡುವಾಗಲೂ, ನಿಮಗೆ ಬೋಧಿಸುವಾಗಲೂ ಇದು ಎರಡು ವಿಷಯ ಇರುತ್ತೆ. ಆವಾಗ ನೀವು ಯಾವುದನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ನಿಮಗೆ ಜೀವವು, ಜಯವು, ಆಶೀರ್ವಾದ ಹೊಂದೋದಕ್ಕೆ ಏನ್ ಬೇಕಾದ್ರೂ ತಗೊಳ್ಬೇಕು. ಈ ಏದೇನ್ ತೋಟದಲ್ಲಿ ಜೀವವು, ಆಶೀರ್ವಾದವು, ನಿತ್ಯ ಕಾಲವಾಗಿ ದೇವರಲ್ಲಿರುವ ಭಾಗ್ಯವನ್ನು ಇಟ್ಟರು. ಅದೇ ದೇವರ ವಾಕ್ಯವನ್ನು ಮೀರಿ ನಡೆಯುವಾಗ ಅದರಿಂದ ಬರುವ ಶಾಪ, ಕಷ್ಟಗಳೆಲ್ಲ ಕೂಡ ಅಲ್ಲೇ ಇದ್ದವು. ಯಾಕಂತ ಹೇಳಿದ್ರೆ, ಭೂಮಿಯಲ್ಲಿ ಮನುಷ್ಯನು ದೇವರ ಮಾತು ಕೇಳುವ ನಡೆಯುವ ತನಕ ಯಾವ ಕೆಟ್ಟದಿಲ್ಲ. ಆಗ ಮನುಷ್ಯನು ದೇವರ ಮಾತು ಮೀರಿದಾಗ ಎಲ್ಲವೂ ಕೆಟ್ಟದಾಗಿ ಮಾರ್ಪಾಟವಾಗುತ್ತೆ. ಆಗ ದೇವರು ಸೃಷ್ಟಿ ಮಾಡಿದಲ್ಲಿ ಒಳ್ಳೇದು ಕೆಟ್ಟದ್ದು ಎರಡು ಇದೆ. ನೀವು ನೋಡಿ, ಎಲ್ಲಾ ವಿಷಯದಲ್ಲಿ ನೀವು ಕುಡಿಯುವ ನೀರು, ತಿನ್ನುವ ಆಹಾರ, ಪ್ರತಿಯೊಂದರಲ್ಲಿ ಕ್ರಮವಾಗಿದ್ದರೆ ಅದೇನು ನಡೆಯಲ್ಲ, ಏನು ಕೆಟ್ಟದಾಗಲ್ಲ. ನೀವು ಆಹಾರ ತಿಂತೀವಿ, ಅದು ಜಾಸ್ತಿ ತಿಂದರೆ ಅದೇ ಕೆಟ್ಟದಾಗುತ್ತೆ. ಹೊಟ್ಟೆ ನೋವು ಬರುತ್ತೆ, ಬೇದಿ ಬರುತ್ತೆ. ಜಾಸ್ತಿ ತಿಂದರೆ ಕೊಬ್ಬು ಜಾಸ್ತಿ ಆಗುತ್ತೆ, ಕಾಯಿಲೆಗಳು ಜಾಸ್ತಿ ಬರುತ್ತೆ. ಅದು ಕರೆಕ್ಟಾಗಿ ತಿಂದರೆ ಈ ಪ್ರಾಬ್ಲಮ್. ಆದರೆ ನಮ್ಮ ಕಣ್ಣು ಮುಂದೆ ದೇವರು ಎಲ್ಲವನ್ನ ಇಟ್ಟು ನಾವು ಜೀವವನ್ನ, ನಿತ್ಯ ಜೀವನ ಆರಿಸಿಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ. ಹಾಗೆಯೇ ಈ ಪ್ರಪಂಚದ ದೇವರು, ಕೊರಿಂಥದವರ ಬರೆದ ಪತ್ರಿಕೆ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ. ಈ ಪ್ರಪಂಚದ ದೇವರು. ಸರಿ, ಈ ದಿನದಲ್ಲಿ ನಾವು ಇದೆಲ್ಲ ಯಾಕೆ ಹೇಳ್ತಾ ಇದ್ವಿ ಅಂದ್ರೆ, ದೇವರನ್ನ ನಾವು ಹಿಡಿದುಕೊಳ್ಳುವಾಗ, ದೇವರ ಮೇಲೆ ನಾವು ವಿಶ್ವಾಸ ಇಟ್ಟಾಗ, ದೇವರನ್ನು ನಾವು ನಂಬಿದಾಗ, ನಾವು ಆ ದೇವರ ಮೇಲೆ ನಂಬಿಕೆಯಲ್ಲಿ ಕಡೆಯವರೆಗೆ ಹೆಂಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಮೊದಲಾಗಿ ಈ ವಾಕ್ಯವನ್ನು ಓದಿ. 2 ಕೊರಿಂಥದವರ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದ್ಬಿಡಿ. ಈಗ ದೇವ ಜನರು ಸ್ವಾರ್ಥನ ನಂಬಿ ಒಪ್ಪಿಕೊಂಡು ವಿಶ್ವಾಸರಾಗ್ತಾರೆ.
ಅವರು ಯೇಸುವನ್ನು ದೇವರಾಗಿ ಒಪ್ಪಿ ನಂಬಿದ ಮೇಲೆಗೆ ಅವರಿಗೆ ಸ್ವಾರ್ಥ ಸಿಕ್ಕಿದ ಕೂಡ ಪಾಪ ಕ್ಷಮೆ ಆಗುತ್ತೆ, ವ್ಯಾಧಿ ಗುಣವಾಗುತ್ತೆ, ಸಾಲ ಎದುರುತ್ತೆ, ಕಷ್ಟ ಪರಿಹಾರ ಎಲ್ಲ ರೈಟ್. ಆದರೆ ದೇವರು ಹೇಳಿದ್ದೇನೆಂದ್ರೆ ನೋಡಿ, ಸ್ವಾರ್ಥೆಯ ಪ್ರಕಾಶವು ಉದಯವಾಗಬೇಕು. ನೋಡಿ, ಇದಕ್ಕೂ ಅದಕ್ಕೂ ತುಂಬಾ ಡಿಫರೆಂಟ್ ಇದೆ. ಸ್ವಾರ್ಥೆಯ ಪ್ರಕಾಶವೇನು? ಈಗ ಸ್ವಾರ್ಥೆಯ ಪ್ರಕಾಶವೇನು ಎಂಬುದಾಗಿ ನೋಡಿದ್ರೆ, ಯೋಗನಾಥ್ ಬರೆದ ಸ್ವಾರ್ಥ 3ನೇ ಅದರ ವಾಕ್ಯದಲ್ಲಿ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ನೆಕ್ಸ್ಟ್ ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದೇ. ಹಾಗಾದ್ರೆ ಸ್ವಾರ್ಥ ಪ್ರಕಾಶವು ನಿತ್ಯ ಜೀವದ ಗುರಿ ಇಟ್ಕೊಂಡು ಜೀವನ ಮಾಡೋದು. ಅಲ್ಲೇಲೂಯ. ಇವತ್ತು ಕ್ರಿಸ್ತನ ಮೇಲೆ ವಿಶ್ವಾಸದ ಆ ಸ್ವಾರ್ಥ ಪ್ರಕಾಶ ಏನಾಗಿದೆ ಅಂದ್ರೆ, ಈ ಪ್ರಪಂಚ, ಆಸ್ತಿ, ಅಂತಸ್ತು ಜನರ ಮಧ್ಯದಲ್ಲಿ ಹಿಂಗಿರ್ಬೇಕೆಂಬುದಾಗಲ್ಲ. ಅದೇನದು? ನಿತ್ಯ ಜೀವನ ಪಡೆಯಬೇಕೆಂಬ ಆ ಪ್ರಕಾಶದಲ್ಲಿ ಜೀವನ ಮಾಡೋದು. ಅದಕ್ಕೆ ತಿರುಗಿಕೊಳ್ಳುವ ಇದೆಲ್ಲ ಗೊತ್ತಿರೋ ವಾಕ್ಯಗಳೇ. ಯೋಗನಾಥ್ ಬರೆದ ಸ್ವಾರ್ಥ 3ನೇ ಅದರ ವಾಕ್ಯದಲ್ಲಿ ಒಬ್ಬನೇ ಮಗನನ್ನು ಕೊಟ್ಟದ್ದು ಯಾರಿಗಾಗಿ? ನಮಗಾಗಿ. ಏನ್ ಹೇಳುತ್ತೆ? ಲೋಕದ ಮೇಲೆ ಪ್ರೀತಿ ಅಂದ್ರೆ ಅದರ ಅರ್ಥ ಏನು? ಆ ಲೋಕವನ್ನ ಆಳುವುದಕ್ಕೆ, ಲೋಕವನ್ನ ನನ್ನ ಸೃಷ್ಟಿಗೆ, ನನ್ನ ಹೋಲಿಕೆಯಾಗಿ, ನನ್ನ ವಂಶವಾಗಿ, ನನ್ನ ಮೇಲಿಟ್ಟ ವಿಶ್ವಾಸ ಜೀವನ ಮಾಡುವುದಕ್ಕೋಸ್ಕರವಾಗಿ ನನಗಾಗಿ ಸೃಷ್ಟಿ ಮಾಡಿದ ನೋಡು. ಪ್ರೈಸ್ ದಿ ಲಾರ್ಡ್. ಅದೇನ್ ಹೇಳುತ್ತೆ ಹೋದನ? ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟೆ, ಅದಕ್ಕಾಗಿ ನನ್ನ ಒಬ್ಬನೇ ಮಗನಾಗಿರುವಂತ ಯೇಸುವನ್ನೇ ನಿಮಗಾಗಿ ಕೊಟ್ಟೆ. ಯಾಕೆ ನೋಡಿ, ಯೇಸು ಕ್ರಿಸ್ತನ ಮೂಲಕವಾಗಿ ಎಲ್ಲ ಆಶೀರ್ವಾದ ನಮಗೆ ಬರೋದಕ್ಕೆ. ಸೆಕೆಂಡ್, ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಪಾಪ ಶಾಪಗಳಿಂದ ಬಿಡುಗಡೆ ಆಗೋದಕ್ಕೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಎಲ್ಲವನ್ನ ಗೆಲ್ಲುವುದಕ್ಕೆ. ಯೇಸುವಿನ ನಾಮದಲ್ಲಿ ಯೇಸುವನ್ನು ಅರಿತು ಜೀವಿಸುವ ಜೀವನದಲ್ಲಿ ಈ ನಿತ್ಯ ಜೀವನ ಪಡ್ಕೊಳ್ಳೋದಕ್ಕೆ. ಇದು ಎಲ್ಲದಕ್ಕಾಗಿ ದೇವರು ಏನ್ ಮಾಡ್ತಾರೆ? ತನ್ನ ಒಬ್ಬನೇ ಮಗನಾಗಿ ಯೇಸು ನಮಗಾಗಿ ಕೊಟ್ಟಿದ್ದಾರೆ. ಆ ಸ್ವಾರ್ಥ ಪ್ರಕಾಶವು ನಮ್ಮಲ್ಲಿ ಉದಯವಾಗಬೇಕು. ಪ್ರೈಸ್ ದಿ ಲಾರ್ಡ್. ಅದು ಯಾವಾಗ ಉದಯ ಆಗುತ್ತಂದ್ರೆ, ದೇವರು ನನ್ನ ದೇವರು, ಹಲ್ಲೆಲೂಯ, ಅವರು ನನ್ನ ದೇವರು. ಈಗ ಈ ಆಳವಾಗಿರುವ ಅರ್ಥವನ್ನ ಅರಿತರೆ ದೇವರ ಸ್ವಾರ್ಥ ಪ್ರಕಾಶ ಏನ್ ಮಾಡ್ತಾವ ಅವರಿಗೆ ಉದಯವಾಗ್ಬಿಡುತ್ತೆ. ಉದಾಹರಣೆ ಹೇಳ್ತಾರೆ ಕೇಳ್ರಿ. ಈಗ ಇದು ನನ್ನ ಮಗಳು, ಇದು ನನ್ನ ಮಗ, ಇದು ನನ್ನ ತಾಯಿ, ಇದು ನನ್ನ ತಂದೆ, ಇದು ನನ್ನ ಗಂಡ, ಇದು ನನ್ನ ಹೆಂಡತಿ. ಇದು ಯಾರಿಗಾದ್ರು ಬಿಟ್ಟು ಕೊಡ್ತಾರಮ್ಮ? ಯಾವುದು ಹೆಂಗ್ ನಡೆಸ್ಕೊಳ್ತಾನೆ? ಯಾರಿಗೂ ಯಾರು ಬಿಟ್ಟೇ ಕೊಡೋಣ. ಆದರೆ ನಾವು ಇವುಗಳಕ್ಕಿಂತ ಮೇಲಾಗಿ ನಾವು ದೇವರನ್ನ ಏನ್ ಮಾಡಬೇಕು? ನನ್ನ ದೇವರು ಎಂಬುದಾಗಿರುವ ಸ್ಥಾನದಲ್ಲಿ ನಾವು ದೇವರನ್ನ ಇಟ್ಕೋಬೇಕು. ಪ್ರೈಸ್ ದಿ ಲಾರ್ಡ್. ನೀವು ಧರ್ಮೋಪದೇಶ ಕಾಂಡ, ವಿಮೋಚನ ಕಾಂಡ, ಯೆಶಾಯ ಪ್ರವಾದಿಯ ಪುಸ್ತಕ, ಈ ಪ್ರವಾದಿಯ ಪುಸ್ತಕದೆಲ್ಲ ದೇವರು ಏನ್ ಹೇಳ್ತಾರೆ ಗೊತ್ತಾ? ದೇವರು ಏನ್ ಹೇಳ್ತಾರೆ? ನಾನು ಅವರ ದೇವರು, ನನ್ನ ಜನ, ನನ್ನ ಜನ. ಈಜಿಪ್ಟ್ ದೇಶದಲ್ಲಿ ಗುಲಾಮರಾಗಿ ಕಷ್ಟಪಟ್ಟ 400 ವರ್ಷ ಕಾಲ ಹಿಂಸೆ ಅನುಭವಿಸಿದ ಜನರು ಹೇಳ್ತಾರೆ ಅವರು ನನ್ನ ಜನ. ನನ್ನ ಜನರನ್ನು ಬಿಡಿಸೋದಕ್ಕಾಗಿ ನನ್ನ ಜನ. ಹಾಗಾದ್ರೆ ದೇವರೇ ನನ್ನ ಜನ ಎಂಬುದಾಗಿ ಅವರು ಬಂದಾಗ ನಾವು ತುಂಬಾ ಸಮಯ ಏನಾಗಲ್ಲ, ನನ್ನ ದೇವರೆಂಬುದಾಗಿ ನಾವು ನಿಲ್ಲಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ದೇವರು ಪರಲೋಕದಿಂದ ಇಳಿದು ಮೋಶೆ ಹತ್ರ ಬರ್ತಾರೆ. ಬಂದಾಗ ನನ್ನ ಜನರ ಕೂಗು ನಾನು ಕೇಳಿದೆ ಅಂತ ಹೇಳ್ತಾರೆ.
ಅಲ್ಲೇಲಿಯ. ಅದೇ ಸಮಯದಲ್ಲಿ ಅದೇ ಜನರು ಏನ್ ಹೇಳ್ತಾರೆ, ನಮ್ಮ ತಂದೆ ನಮ್ಮ ಪಿತೃಗಳೆಲ್ಲ ಹೇಳಿದ್ರು ನಮ್ಮ ದೇವರು ಅಂತೇಳಿ. ಆ ದೇವರಿಂದ ನಾವ್ಯಾಕೆ ಹಿಂಗೆ ಅನುಭವಿಸ್ತಾರೆ? ನೀವು ಅರ್ಥ ಮಾಡ್ಕೊಳ್ಳಿ. ಇದು ಅವರಿಗೆ ನನ್ನ ದೇವರು ಎಂಬುದಾಗಿ ಬರುವುದಕ್ಕೋಸ್ಕರವಾಗಿ ಆ ಎಗಿಪ್ತ ದೇಶದಲ್ಲಿ ಪಾರ್ವನ ಕೈ ಕೆಳಗೆ ಇರುವ ಜನರನ್ನು ಬಿಡಿಸೋದಕ್ಕೆ ಅದ್ಭುತಗಳು ಮಾಡಿದ್ರು. ಆದ್ರೆ ಇವರೇನ್ ಮಾಡೋದು ಗೊತ್ತಾ? ದೇವರು ಹೇಳ್ತಾರೆ, ನಾನು ಅವ್ರನ್ನ ಎಷ್ಟು ಅದ್ಭುತ ಮಾಡಿ ಹೆಂಗೆಲ್ಲ ಬಿಡಿಸಿ ಹೆಂಗೆಲ್ಲ ನಡೆಸಿ ಸಮುದ್ರವನ್ನು ಎರಡು ಮಾಡಿ ಗೋದಾವರಿ ದಾಟಿ ಎಲ್ಲ ಕರ್ಕೊಂಡ್ಬಂದ್ರು ಕೂಡ ಅವರು ನನ್ನ ಜನರಾಗಿ ನಡೆದಿಲ್ಲ. ಅವರು ಹೃದಯದಲ್ಲಿ ತಪ್ಪಿ ಹೋಗ್ತಾ ಇದ್ರು. ಯಾವುದರಲ್ಲಿ? ಹೃದಯದಲ್ಲಿ ತಪ್ಪಿ ಹೋದ್ರೆ ಏನು ಗೊತ್ತಾ? ಅವಿಧರಾಗೋದು, ನನ್ನ ದೇವರು ಎಂಬುದನ್ನು ಮರ್ತು ಬಿಡೋದು, ನನ್ನ ದೇವರ ಮುಂದೆ ನಾನು ಹಿಂಗೆ ಇರಬೇಕೆಂಬುದ ಆ ಕ್ರಮವನ್ನ ಬಿಟ್ಟು ಬಿಡೋದು. ನನ್ನ ದೇವರ ಮಾತನ್ನು ನಾನು ಹೆಂಗೆ ನಡ್ಕೊಳ್ಬೇಕಂದ್ರೆ ಅದನ್ನು ಬಿಟ್ಟು ಎಡಕ್ಕೆ ಬಲಕ್ಕೂ ಹೋಗಬಾರ್ದು. ನನ್ನ ದೇವರ ಆಜ್ಞೆನ ಕೈ ಇದೆಲ್ಲ ಏನ್ ಮಾಡಿದ್ರೆ ಅವ್ರು ತಮ್ಮ ಹೃದಯಗಳಲ್ಲಿ ತಪ್ಪಿ ಹೋಗೋ ಜನರು ಆದ್ರು. ಇವತ್ತುಗಳು ನೋಡ್ರಿ, ದೇವರು ನಮಗೆಲ್ಲ ವಾಗ್ದಾನಗಳನ್ನ ಆಶೀರ್ವಾದ ನಮಗೆ ಕೊಟ್ಟಿದ್ರು ಕೂಡ ಹೃದಯದಲ್ಲಿ ಮಾಡ್ತಾರೆ ವಿಶ್ವಾಸಿಗಳು ತಪ್ಪುತ್ತಾರೆ. ಹೆಂಗೆ ನೋಡಿ, ನನ್ನ ದೇವರು ಎಂಬುದು ಎಲ್ಲಿ ಸ್ಟಾರ್ಟ್ ಆಗ್ಬೇಕು ಗೊತ್ತಾ? ಫಸ್ಟ್ ಹೃದಯದೊಳಗೆ ಸ್ಟಾರ್ಟ್ ಆಗಬೇಕು. ಈ ಹೃದಯವನ್ನ ವಂಚಿಸೋದು, ಕೆಡಿಸೋದು ಕೆಲಸ ಯಾರ್ದು? ಸೈತಾನ. ಅಲ್ಲಿ ನನ್ನ ದೇವರಿದ್ದಾರೆ, ನನ್ನ ದೇವರಿದ್ದಾರೆ, ನನ್ನ ದೇವರಿದ್ದಾರೆ ಎಂಬುದನ್ನ ಆ ಹೃದಯದಲ್ಲಿರ್ಬೇಕಾದ್ರೆ ಆಳವಾಗಿ ಬೇರೂರಬೇಕಾಗಿರೋ ಆ ಅಂಶವನ್ನ ತಪ್ಪಿಸೋದಕ್ಕೆ ಸೈತಾನ ಮಾಡುವ ಅನೇಕ ತಂತ್ರೋಪಾಯಗಳಿದೆ. ಅಲ್ಲಿ ತುಂಬಾ ವಿಶ್ವಾಸ ಏನಾಗ್ತೀವಿ, ಹೃದಯದಲ್ಲಿ ಅವ್ರ ದೇವರನ್ನ ತಪ್ಪಿ ಹೋಗ್ಬಿಡ್ತಾರೆ, ಹೃದಯದಲ್ಲಿ ತಪ್ಪಿ ಹೋಗ್ತಾರೆ. ನಾವು ಯೋಚನೆ ಮಾಡೋಣ, ಹೃದಯ ಎಂಬುದು ಸಣ್ಣ ವಿಷಯ ಅಲ್ಲ. ನಮ್ಮ ಜೀವನದ ಆಳವಾಗಿರುವ ಅನುಭವದಲ್ಲಿ, ನಮ್ಮ ಹೃದಯದ ಆಳದಲ್ಲಿ ನನ್ನ ದೇವರು, ನನ್ನ ದೇವರು ನನ್ನ ಕೈ ಬಿಡಲ್ಲ, ನನ್ನ ದೇವರು ನನ್ನ ಜೊತೆಗಿದ್ದಾರೆ, ನನ್ನ ದೇವರು ನನ್ನ ಯಾವತ್ತೂ ಮರೆಯಲ್ಲ, ನನ್ನ ದೇವರು ನನ್ನ ಮುಂದೆ ಇರ್ತಾರೆ, ನನ್ನ ದೇವರು ನನ್ನ ಪಕ್ಕದಲ್ಲಿ ಇರ್ತಾರೆ, ನನ್ನ ದೇವರು ನನ್ನ ಜೊತೆಗಿರ್ತಾರೆ. ಇದು ಹೃದಯದೊಳಗೆ ದೇವರು ಬಂದಾಗ ಮಾತ್ರ ಬರುವ ಅನುಭವ. ಅದು ಪ್ರಕಾಶ. ನೋಡಿ, ಒಳಗೆ ಈಗ ದೀಪವು ಉರಿತಾ ಇದ್ರೆ ಸುತ್ತಲೇ ಮಾಡುತ್ತೆ, ಪ್ರಕಾಶ ಬರುತ್ತೆ ಅಲ್ವಾ? ಯೇಸು ಎಂಬ ದೇವರ ವಾಕ್ಯ ಸತ್ಯವೆಂಬ ನನ್ನ ದೇವರೆಂಬ ಅಂಶ ನಮ್ಮೊಳಗಿದ್ರೆ ಅದು ಪ್ರಕಾಶ ಏನಾಗುತ್ತೆ? ನಮ್ಮೊಳಗಿಂದ ಹೊರಗೆ ಕಾಣುತ್ತೆ. ಅದು ಯಾರದ್ದು ಮುಚ್ಚಿಡಕ್ಕೆ ಆಗಲ್ಲ. ಅದು ಹಿಂಗೆ ಬೈಬಲ್ ಹೇಳ್ತದೆ, ಈ ನನ್ನ ದೇವರು ಎಂಬುದಾಗಿ ಆ ದೇವರನ್ನ ಅವರ ಒಳಗೆ ಪ್ರಕಾಶಿಸುವವರಾಗಿ ಕಂಡವರು ತುಂಬ ಜನ ಇದ್ದಾರೆ. ಅವರು ಹೆಂಗೆ ಕಂಡುಕೊಂಡ್ರು? ಈಗ ನಾವು ಓದೋಣ. ಮೊದಲದಾಗಿ 2 ಅರಸು ಪುಸ್ತಕ 2ನೇ ಅಧ್ಯಾಯ 14ನೇ ವಾಕ್ಯ. ನೀವು ಸುಮಾರು ಅಲ್ಲಿ 2ನೇ ಅಧ್ಯಾಯ 7ನೇ ವಾಕ್ಯದಿಂದ 14ನೇ ವಾಕ್ಯವರೆಗೆ ಓದಬಹುದು. ಅದರಲ್ಲಿ 14ನೇ ವಾಕ್ಯ ಫಸ್ಟ್ ಓದಿ. 2:14 ಗಮನಿಸಿ. ಎಲಿಯನ ದೇವರು ಎಲ್ಲಿ? ಎಲಿಯನ ದೇವರು ಎಲಿಯನ ಹತ್ರ ಹೆಂಗಿದ್ರು? ನನ್ನ ದೇವರಾನೇ, ನಾನು ಹೇಳಿದ ಹೊರತು ಮಳೆ ಬರಲ್ಲ. ಅದನ್ನು ಅವನು ಹೇಳ್ತಾನೆ, ನನ್ನ ದೇವರ ಆಣೆ ಎಂಬುದಾಗಿ ಹೇಳ್ತಾನೆ. ಸೊ ದೇವರು ಅವನೊಳಗೆ ಇರುವಂತ ಪ್ರಮಾಣಕ್ಕೆ ಒಳಪಟ್ಟ ಜೀವನ. ಇವತ್ತು ವಿಶ್ವಾಸ ದೇವರ ಜನರಿಗೆ, ನಮಗೆ ದೇವ್ರಿಗೆ ಏನಿಲ್ಲ, ಒಂದು ಒಡಂಬಡಿಗಿಲ್ಲ. ಹೌದಾ? ಇವತ್ತು ಜನರ ಹತ್ರ ನಮ್ಗೆ ಎಷ್ಟು ಒಡಂಬಡಿಕೆ ಹೇಳ್ತೀವಿ ನೋಡ್ರಿ. ಈಗ ಸಾಲ ಕೊಡುವವನಿಗೆ ನಾವು ಸಾಲ ತಗೊಳ್ಳೋ ನಾವೇನು ಮಾಡ್ತೀವಿ? ಇಬ್ಬರಿಗೊಂದು ಒಡಂಬಡಿಕೆ ಆಗುತ್ತೆ. ಬಡ್ಡಿ ಇಷ್ಟು ಕೊಡಬೇಕು, ಈ ದಿನಕ್ಕೆ ಕೊಡಬೇಕು, ಇಷ್ಟು ದಿನಕ್ಕೆ ಮುಗಿಸ್ಬೇಕು.
ಒಂದು ಸಾರಿ ಮಿಸ್ ಆದರೆ ಅದನ್ನ ಹಿಂಗೆ ಸೇರಿಸ್ಕೊಡ್ಬೇಕು. ಇದನ್ನೇನು ಮಾಡ್ತಾನಮ್ಮ? ಇದೆಯಾ ಇಲ್ವಾ? ಸೆಕೆಂಡ್, ಸ್ಕೂಲು. ಈಗ ಮಕ್ಕಳನ್ನು ಹಣ ಕೊಟ್ಟು ಸೇರಿಸುತ್ತೀವಿ. ಸೇರಿಸಿದಾಗ ಮಕ್ಕಳಿಗೆ ಸ್ಕೂಲ್ ಒಂದು ಏನಿದೆ, ಒಂದು ಒಡಂಬಡಿಕೆ ಹೌದಲ್ಲ, ಪ್ರೋಗ್ರೆಸ್ ಕಾರ್ಡ್ ಇದೆ. ಅವರಿಗೆ ಇಷ್ಟು ದಿನ ಸ್ಕೂಲು, ಇಷ್ಟು ಕಡೆ ಹೋಗ್ಬೇಕು, ಇಷ್ಟು ಕಡೆ ಬರಬೇಕು, ಇಷ್ಟು ಕ್ಲಾಸ್ ಇರುತ್ತೆ, ಅಲ್ಲಿ ಕೊಡೋದೆಲ್ಲ ಮಾಡಿ, ಇದೆಲ್ಲ ಏನಿದೆ ಅವರಿಗೆ? ಇದೇ ಇಲ್ವಾ? ಈಗ ನಮಗೆ ನಮ್ಮ ದೇವರು ಅಂತ ಹೇಳುವಾಗ ನಮಗೂ ದೇವರಿಗೆ ಅಂತ ಒಂದು ಒಡಂಬಡಿಕೆ ಇದೆಯಾ? ಇವತ್ತು ಪ್ರಪಂಚದ ಎಲ್ಲರಲ್ಲಿ ಇದೆ. ಈಗ ನೀವು ಪ್ರತಿಯೊಂದು ವಿಷಯವನ್ನು ನೋಡಿ, ಅದಕ್ಕೊಂದು ಒಡಂಬಡಿಕೆ, ಒಂದು ಪ್ರಮಾಣ ನಿಯಮಗಳಿದೆ. ಇದೆಲ್ಲ ಇವತ್ತು ನಾವು ನಮಗೂ ನನ್ನ ದೇವರಿಗೂ ಒಂದು ಶ್ರೇಷ್ಠವಾಗಿರೋ ಬಾಂಧವ್ಯ, ಒಡಂಬಡಿಕೆ, ಪ್ರಮಾಣ, ನಿಯಮ, ಇದೆಲ್ಲ ಕರೆಕ್ಟಾಗಿ ಇಟ್ಕೊಳ್ಬೇಕು. ಬೈಬಲ್ ಹೇಳ್ತದೆ, ಇದನ್ನು ನೀವು ನೋಡುವಾಗ ಸತ್ಯದಲ್ಲಿ ಓದೋಣ. ನೀವು ಓದ 2ನೇ ಅರಸ ಪುಸ್ತಕ 2ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಏನು ಹೇಳ್ತಂದ್ರೆ, ಎಲಿಯನ ದೇವರಾಗಿರುವ ಕರ್ತನು ಎಲ್ಲಿ? ಅಥವಾ ಎಲಿಯನ ದೇವರು ಎಲ್ಲಿ? ಈ ಪ್ರಶ್ನೆ ನಿಮ್ಗೆ ಅರ್ಥ ಮಾಡಬೇಕು. ಈಗ ಎಲಿಯನ ದೇವರು ಎಲ್ಲಿದ್ದಾರೆ? ಅವನು ಕೇಳ್ತಾನ. ಇದು ಕೇಳುವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಅವನ ಕೈನಲ್ಲಿ ಎಲಿಯನ ವಸ್ತ್ರ ಇದೆ. ಅಲ್ಲೇಲಿಯಾ, ಏನಿದೆ? ಎಲಿಯನು ತಾನು ಹೇಳಿದಂತೆ ಬಿಟ್ಟು ಹೋಗಿರುವ ಸಾಧಾರಣವಾಗಿರುವ ವಸ್ತ್ರಮ. ಸರಿ, ಅದೇ ಬಟ್ಟೆಯಲ್ಲಿ ಆ ಯೋರ್ದಾನ್ ನದಿಯನ್ನ ಹೊಡಿತಾನೆ. ಹೊಡೆದಾಗ ಆ ನೀರೇನು ಮಾಡುತ್ತೆ? 2 ಭಾಗ ನಿಂತ್ಕೊಳ್ಳುತ್ತೆ. ಸರಿ, ಈಗ ಆಪೋಸಿಟ್ ಅಲ್ಲಿ ಒಂದು ಗುಂಪು ಜನ ಇದ್ದಾರೆ. ಅವರು 50 ಪ್ರವಾದಿಗಳು, ಅಭಿಷೇಕ ಹೊಂದಿರುವುದು. ಅರ್ಥ ಮಾಡ್ಕೊಳ್ಳಿ. ಎಲಿಯನ ಕಾಲದಲ್ಲಿ ಶಿಷ್ಯರಾಗಿದ್ದವರು. ಬೈಬಲ್ ಹೇಳ್ತದೆ, ಅವರೆಲ್ಲರೂ ಅವರಲ್ಲಿ ಎಲಿಸಾ ನಡ್ಕೊಂಡು ಬರೋದು ನೋಡಿದಾಗ ದೂರದಿಂದ ಏನು ಮಾಡ್ತಾರಂತೆ? ಈಗ ಎಲಿಯನ ದೇವರು ಯಾರು ತಿನ್ನೋದ? ಈಗ ಎಲಿಸನ ಹತ್ರ ಇದ್ದಾರೆ ನೋಡ್ರಿ. ಇವನೊಳಗಿರುವಂತ ದೇವರ ಪ್ರಕಾಶವು, ಆ ಸ್ವಾರ್ತೆ, ಆ ದೇವರನ್ನು ಕುರಿತಿರುವ ಸತ್ಯವು ಇವನೊಳಗಿರುವಂತ ಅದು ಹೆಂಗೆ ಪ್ರಕಾಶಿಸ್ತಂದ್ರೆ ದೂರ ಇರುವವನಿಗೆ ಕಾಣುತ್ತೆ. ಹೌದಲ್ಲ? ಇವತ್ತು ವಿಶ್ವಾಸ ದೇವಜನರಾಗಿರುವ ನಿಮ್ಮಲ್ಲಿ ಆ ದೇವರ ಸ್ವಾರ್ಥ ಪ್ರಕಾಶವು, ಆ ದೇವರು ನನ್ನ ದೇವರು ಎಂಬುದಾಗಿರುವ ಆ ನನ್ನ ದೇವರೆಂಬ ಆಸಕ್ತಿ, ಆ ಒಂದು ಅಧಿಕಾರ, ಆ ಒಂದು ಸ್ಥಾನ ಈ ಪ್ರಪಂಚದಲ್ಲಿ ನಾವೇನು ಮಾಡಬೇಕು? ಪ್ರಚುರ ಮಾಡಬೇಕು. ಮಾಡ್ತೀವಿ ನಾವು? ಯಾವತ್ತಾದ್ರೂ ಯೋಚನೆ ಮಾಡಿದ್ವಿ ಇದ್ರ ಬಗ್ಗೆ? ನೋಡ್ರಿ, ಸತ್ಯವಾದ ಹೇಳ್ತಾನೆ, ಎಲಿಸಾ ಏನ್ ಹೇಳ್ತಾನಂತೆ? ಓದಿ ನೋಡಿ ಅದನ್ನ. 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಎಲಿಯನ ದೇವರಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. ಪ್ರೈಸ್ ದಿ ಲಾರ್ಡ್. ಈಗ ಎಲಿಯನ್ ದೇವರು ಎಲ್ಲಿದ್ದಾರೆ ಅಂತ ಇವನು ಕೇಳಿದಾಗ, ಈಗ ಎಲಿಯನ್ ದೇವರು ಎಲ್ಲಿದ್ದಾರೆ? ಬಟ್ಟೆಯಲ್ಲಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾರ ಒಳಗಿದ್ದಾರೆ? ಎಲಿಸನ ಒಳಗಿದ್ದಾರೆ. ಇವನಿಗೆ ಗೊತ್ತಾಗಿಲ್ಲ ಅದು. ಯಾರಿಗೆ? ನೀವು ಅರ್ಥ ಮಾಡ್ಕೊಳ್ಳಿ. ಇವನಿಗೆ ಫಸ್ಟ್ ಗೊತ್ತಾಗಿಲ್ಲ. ಗೊತ್ತಾಗಿದೆ ಇವನು ಕೇಳೋಣ ಇಲ್ಲ. ಇವತ್ತು ಪ್ರಶ್ನೆಗಳು ಬಂದ್ಬಿಟ್ರೆ ಇದೇ ವಿಶ್ವಾಸ, ಇದೇ ದೇವ ಜನರು ಈ ಎಲಿಸನಾಗೆ ತುಂಬಾ ಜನರಾಗಿ ವರ ಇರ್ತದೆ, ಅಭಿಷೇಕ ಇರ್ತದೆ, ದೇವರ ಮಕ್ಕಳಾಗಿ ಕರೆದಿದ್ದಾರೆ, ದೇವ್ರ ನಮ್ಮನ್ನು ಕರೆದಿದ್ದಾರೆ. ಆದರೂ ಇವರು ಯಾರೇ ಬಂದಾಗ ತಿಳುವಳಿಕೆ ಇವರಿಗೆ ಇಲ್ಲ. ಎಲಿಸನಿಗೆ ಎಲಿಯನ ದೇವರು ಇವನಲ್ಲಿ ಬಂದಿದ್ದಾರೆ ಎಂಬುದು ಇವನಿಗೆ ಗೊತ್ತಿಲ್ಲ. ಅದಕ್ಕೆ ಅವನು ಪ್ರಶ್ನೆ ಕೇಳ್ದ. ಇವತ್ತು ವಿಶ್ವಾಸ ಏನು ಪ್ರಶ್ನೆ ಕೇಳ್ತೀವಿ? ದೇವರೇ, ನಾವ್ ಯಾಕೆ ಹಿಂಗಿದ್ದೀವಿ? ಇದೆಲ್ಲ ತುಂಬಾ ಪ್ರಶ್ನೆ ಇದೆಯಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮ ಮಧ್ಯದಲ್ಲಿರುವ ಯೇಸುವನ್ನು ಇನ್ನು ಅರ್ಥ ಮಾಡಿಕೊಂಡಿಲ್ಲ, ಅಥವಾ ನೀವು ಅದರ ಪ್ರಕಾಶ ಹೆಂಗಿದೆ, ಅದರ ಅನುಭವ ಹೆಂಗಿದೆ ಎಂಬುದನ್ನ ನೀವು ವೈರಾಗ್ಯದಿಂದ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಅವನು ಈ ಪ್ರಶ್ನೆ ಕೇಳ್ಬಿಟ್ಟು ಸುಮ್ಮನೆ ಇದ್ದ ಅಂತ ಇಟ್ಕೊಳ್ಳಿ. ಎಲಿಸಾ ಕೇಳ್ಬಿಟ್ಟು ಬಟ್ಟೆ ತಗೊಂಡು ಎಲ್ಲಿನ ದೇವರು ಎಲ್ಲಿ ಅಂತ ಕೇಳ್ಕೊಂಡು ಹಂಗೆ ನಿಂತ್ಕೊಂಡಿದ್ದಾರೆ. ಇವನ ಈ ಕಡೆ ದಾಟಿ ಬಂದಿರೋಣ, ಬರಕ್ಕಾಗ್ತಿತ್ತ? ಅವನೇನು ಮಾಡ್ದ? ಆ ನೀರನ್ನು ಹೊಡೆದ.
ನೀವು ನಿಮಗೆ ವಿರುದ್ಧವಾಗಿ ದುಷ್ಟರನ್ನ, ಸೈತಾನನ, ವೈರಿಗಳನ್ನ ಯೇಸು ನಾಮದಲ್ಲಿ ಹೊಡೆಯುವುದಕ್ಕೆ, ಎದುರಿಸೋದಕ್ಕೆ, ಕಟ್ಟುವುದಕ್ಕೆ ಧೈರ್ಯ ನಿಮಗೆ ಬೇಕು. ಇವತ್ತು ವಿಶ್ವಾಸಕ್ಕೆ ಏನಿಲ್ಲ, ಇಲ್ಲ. ಬೈಬಲ್ ಇರ್ತದೆ, ಪ್ರಶ್ನೆ ಸೋದರ ಬಂದ್ರೆ ನಿಲ್ರಿ, ನಿಮ್ಮ ದೇವರಿಗಾಗಿ ನಿಲ್ರಿ, ನಿಮ್ಮ ದೇವರ ಬಂದಲ್ಲಿ ನಿಲ್ರಿ, ನಿಮ್ಮ ದೇವರ ಆತ್ಮನ ಶಕ್ತಿಯನ್ನು ನಿಲ್ರಿ, ನಿಮಗಿರುವ ದೇವರ ನಾಮದಲ್ಲಿ ಮಾಡುವ ಪ್ರಾರ್ಥನೆ ಬಲದಲ್ಲಿ ನಿಲ್ರಿ, ನಿಮಗಿರುವ ದೇವರ ಮೇಲೆ ಇರುವ ವಿಶ್ವಾಸವನ್ನು ನಿಲ್ರಿ. ಇವತ್ತೇನ್ ಮಾಡೋ ದೇವ ಜನರಿದ್ದಲ್ಲ, ಮಾಡಲ್ಲ. ಬರೀ ಬಾಯಲ್ಲಿ ಏನಂತಾರೆ, ಅದಾಗಿದೆಯಾ, ಇದಾಗಿದೆಯಾ, ದೇವರು ಅದು ಮಾಡಿದಾರ, ಇದು ಮಾಡಿದಾರ, ನಾವ್ಯಾಕೆ ಹಿಂಗೆ, ಇವ್ರು ಯಾಕೆ ಹಿಂಗೆ, ಇದೆಲ್ಲ ಹೇಳುವ ಕಾಲ ಇದಲ್ಲಮ್ಮ. ಇವತ್ತು ನೀವು ಅದಕ್ಕೆ ಯಾಕೆ ಒಂದು ಬರ್ತದೆ ಏನಂತ ಬರ್ತದೆ ಗೊತ್ತಾ? ನೀವೇನ್ ಮಾಡಿ, ಸೈತಾನನ ಎದುರಿಸ್ರಿ. 4ನೇ ಅಧ್ಯಾಯ 7ನೇ ವಾಕ್ಯ, ಯಾಕೋಬನ ಪತ್ರ ಹೇಳಿ, ಸೈತಾನನು ಎದುರಿಸ್ರಿ, ಅವ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ, ನಿಮಗೆ ಸೋಲು ಬರಲ್ಲ. ನಿಮ್ಮನ್ನು ಜಯಗೊಳಿಸಿ ನಿಲ್ಲಿಸೋದಕ್ಕೆ ದೇವರಿದ್ದಾರೆ. ಅವರೇ ನನ್ನ ದೇವರು, ಅವರೇ ನಿನ್ನ ದೇವರು, ಅವರೇ ನಿನ್ನಲ್ಲಿರುವವರು. ನೀವು ತುಂಬಾ ಜನರು ಯಾರಿಗಾಗಿ ನಿಲ್ಲಲ್ಲ? ದೇವರಲ್ಲಿ ನಿಲ್ಲಲ್ಲ, ದೇವರ ಬಲದಲ್ಲಿ ನಿಲ್ಲಲ್ಲ, ದೇವರ ಮೇಲೆ ವಿಶ್ವಾಸದಲ್ಲಿ ನಿಲ್ಲಲ್ಲ, ದೇವರ ಸಭೆಯಲ್ಲಿ ನಿಲ್ಲಲ್ಲ, ದೇವರ ಸೇವೆ ಹೇಳಿದ ಮಾತಿನ ಮೇರೆಗೆ ನಿಲ್ಲ. ಈ ಎಲಿಸ ಯಾರ ಮೇಲೆ ನಿಲ್ತಾನೆ ಹೇಳ್ರಿ? ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಎಲಿಯ ಹೋಗ್ಬಿಟ್ಟು ಎಲಿಸ 12ನೇ ನೇರಗಳಲ್ಲಿ ಇದ್ದಾನೆ ಇರುವಾಗ ಅವನ ಮೇಲೆ ಒಂದು ಇವನು ವಸ್ತ್ರವನ್ನು ಹಾಕಿ ಬರ್ತಾನೆ. ಬೈಬಲ್ ಹೇಳ್ತದೆ, ಎಲಿಯನ ಮೇಲಿರುವ ವಸ್ತ್ರವನ್ನ ಯಾರ ಮೇಲೆ ಹಾಕಿದ? ಎಲಿಸರ ಮೇಲೆ. ನೀವು ಅರ್ಥ ಮಾಡಬೇಕು. ಈ ವಸ್ತ್ರ ಯಾವತ್ತು ಬಿದ್ದಿದೆಮ್ಮ? ಕರಿಬಿಕೆ ಯಾವತ್ತು ಬಂತು ಆವತ್ತೇ ಸ್ಟಾರ್ಟ್ ಆಗಿದೆ. ಅಲ್ಲೇಲಿಯಾ. ಈಗ ನಿಮ್ಮನ್ನ ಈ ದೇವರು ಯಾವತ್ತು ಕರೆದು ದೇವರ ಮಗನು ಮಗಳೆಂಬುದಾಗಿ ಮಕ್ಕಳ ಹಾದಿರೋ ಆವತ್ತೇ ಸ್ಟಾರ್ಟ್ ಆಯ್ತದು. ತುಂಬಾ ಜನರಿಗಿದು ಗೊತ್ತಿಲ್ಲ. ಈಗ ಇವನ್ ಏನ್ ಮಾಡ್ತಾನೆ ನೋಡ್ರಿ, ಆವತ್ತು ಮೇಲಾಕಿದ ವಸ್ತ್ರ ಸರಿ, ಎಲಿಯನ್ನು ಎಲಿಸರ ಮೇಲೆ ಹಾಕಿದ ವಸ್ತ್ರ ಅವನೇನ್ ಮಾಡ್ದ? ನೀವು ಅರ್ಥ ಮಾಡ್ಕೊಳ್ಳಿ. ಈ ವಸ್ತ್ರ ಎಲಿಯನ ವಸ್ತ್ರ. ಈ ವಸ್ತ್ರವನ್ನ ಒಂದು ದಿನ ಹಾಕಿದ್ದು, ಒಂದೇ ಒಂದು ದಿನ. ನೀವು ಅರ್ಥ ಮಾಡ್ಕೊಳ್ಳಿ. ಅವನೇನ್ ಹೇಳ್ತಾನೆ, ನಾನು ಮಾಡಿದ್ದನ್ನು ನೆನೆಸ್ಕೋ ಅಂತ ಹೇಳಿದಾಗ ಅವನ ನೆನಪಲ್ಲಿ ಏನಿದೆ? ಎಲಿಯನ ಹೇಳಿದ ಮಾತಿದೆ, ಎಲಿಯನು ಮಾಡಿದ ಕಾರ್ಯವಿದೆ ನೆನಪಲ್ಲಿ. ಅಂದ್ರೆ ಆ ಕಾಲಗಳಲ್ಲಿ ವಸ್ತ್ರವೆಂಬುದು ಮಹಿಮೆ, ಸೇವಕರ ಮೇಲೆ ವಸ್ತ್ರ ಮಹಿಮೆ. ಯೇಸು ಇದ್ದ ಕಾಲದಲ್ಲಿ ಯೇಸುನ ಜೊತೆ ಎಲ್ಲರೂ ಇದ್ರು. ಯೇಸುನ ವಸ್ತ್ರದ ಮಹಿಮೆ ಯಾರಿಗೂ ಗೊತ್ತಾಗಿಲ್ಲ. ಆದ್ರೆ 12 ವರ್ಷ ರಕ್ತಗೋಸ್ಕರ ಸ್ತ್ರೀ ಏನ್ ಮಾಡ್ತಾಳೆ? ನಾನು ಹೋಗಿ ಉಡುಪಣ್ಣ ನೀವು ಅವಳು ಒಬ್ಬಳಿಗೆ ಯೇಸುನ ವಸ್ತ್ರ ಮಹಿಮೆ. ದೇವರು ಹೇಳ್ತಾರೆ, ನನ್ನಿಂದ ಮಹಿಮೆ ಹೊರಟು ಹೋಯ್ತು. ಹಾಗಾದ್ರೆ ತುಂಬಾ ಸಮಯಗಳಲ್ಲಿ ದೇವರ ಮಹಿಮೆ ನಮ್ಮ ಹತ್ರ ಇದ್ರು ಕೂಡ, ದೇವರು ನಮ್ಮ ಮುಂದೆ ಇಟ್ಟಿದ್ರು ಕೂಡ ನಮಗೆ ಅದೇನಾಗಲ್ಲ. ಇವತ್ತು ದೇವರ ಮಹಿಮೆ ಎಂಬುದು ದೇವರ ಸಭೆಯಲ್ಲಿ ಬರ್ತದೆ. ಅದು ಹೆಂಗ್ ಬರ್ತದೆ? ಓದಿಕೊಳ್ಳಿ ಬೈಬಲಲ್ಲಿ, ಕೀರ್ತನೆಗಳಲ್ಲಿ 133ನೇ ಕೀರ್ತನೆಯ ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊಳ್ಳಪಟ್ಟಿಯವರೆಗೂ ಹರಿದು ಬರುವ. ಆದರೆ ಒಬ್ಬ ದೇವರ ಸೇವಕನ ತಲೆ ಮೇಲಿಂದ ದೇವರ ಮಹಿಮೆ ಹಾಕಲ್ಪಟ್ಟಾಗ ಅದು ಅವನ ಕೊರಳಪಟ್ಟ ಮೇಲೆ ಹಿಡಿದು ವಸ್ತ್ರ ಮೇಲೆ ಹಿಡಿದು ಬರುತ್ತೆ. ಎಷ್ಟು ನೀಟಾಗಿ ಹೇಳಿದ್ರು ನೋಡ್ರಿ. ಇವತ್ತು ದೇವರ ಮಹಿಮೆಯುಳ್ಳ ಆಶೀರ್ವಾದಗಳ ಅದ್ಭುತಗಳು ದೇವರ ನಾಮದಲ್ಲಿ ನಮಗೆ ದೇವರು ಎಲ್ಲಿರ್ತದ ಅಂದ್ರೆ ಅದೇನ್ ಹೇಳ್ತಾರೆ? ಅದು ಆರೋನ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆ ಹಿಡಿದು ಅಂಗಿಗಳ ಕೊರಳಪಟ್ಟ ಮೇಲೆ ಹರಿದು ಬಂದು ಅದು ಎರ್ಮೋನ್ ಪರ್ವತದಲ್ಲಿ ಹುಟ್ಟಿ ಸಿಯೋನ್ ಪರ್ವತದ ಮೇಲೆ ಬೀಳುವಂತ ಪ್ರೈಸ್ ಲಾರ್ಡ್. ಅಲ್ಲಿ ಏನಿದೆ ಅಂತೆ ನೋಡಿ, ಅಲ್ಲಿ ಆಶೀರ್ವಾದ ಜೀವವು ಸದಾ ಕಾಲವಿರ್ತದೆ. ಹಾಗಾದ್ರೆ ದೇವರ ಸನ್ನಿಧಿಯಲ್ಲಿ ದೇವರ ಸೇವಕರ ದೇವರ ಸಭೆಯಿಂದ ಪ್ರತಿ ಜನರಿಗೆ
ಏನ್ ಹೇಳ್ತಾರೆ? ಆಶೀರ್ವಾದಗಳು ಜೀವವಿದೆ. ನೀವು ಅರ್ಥ ಮಾಡಿ. ಇದನ್ನು ನಾವೇನ್ ಮಾಡಲ್ಲಮ್ಮ, ನಾವು ಕೆಲವು ಸಮಯದಲ್ಲಿ ದೇವಸ್ಥಾನದಲ್ಲಿದ್ದಾಗ ಅಭಿಷೇಕ ಬಂತು, ವಾರ ಬಂತು, ದೇವರ ಇವತ್ತು ಸಮಾಧಾನವಾಗಿ ಆಶೀರ್ವಾದ ಕೊಟ್ಟರು ಎಂಬುದಾಗಿ ನಾವು ಒಂದಿನ ಹೇಳ್ತಾರೆ. ದೇವರ ಸಭೆ ಎಂಬುದು ದೇವರ ಸೇವಕರ ಮೆಟ್ಟಿರೋದು ಒಂದಿನ ಆಶೀರ್ವಾದಗಲ್ಲ. ಏನಿಗದು? ಆ ಆಶೀರ್ವಾದವು ಸದಾ ಕಾಲ ಇರುವುದಕ್ಕೆ. ಆದರೆ ಇವತ್ತು ದೇವ ಜನರು ಸದಾ ಕಾಲ ಇರತಕ್ಕ, ಈ ಬೈಬಲ್ ಹೇಳ್ತಾರೆ, ಎಲಿಸನು ಎಲಿಯನ ಹತ್ರ ಏನ್ ಹೇಳ್ತಾರೆ ಗೊತ್ತಾ? ನಿನ್ನ ದೇವರು, ನಿನ್ನಲ್ಲಿರುವ ಆ ದೇವರ ಆತ್ಮ, ನಿನ್ನಲ್ಲಿರುವ ದೇವರ ಶಕ್ತಿ, ನಿನ್ನಲ್ಲಿರುವ ದೇವರು ನನಗೆ ಬೇಕು. ಇವತ್ತು ದೇವ ಜನರು, ದೇವರ ಸಭೆಯು, ದೇವ ಸೇವಕರು, ದೇವರ ನಾಮದಲ್ಲಿ ದೇವರಿಟ್ಟು ಅಭಿಷೇಕವು, ದೇವರ ಕಾರ್ಯಗಳೆಲ್ಲ ನನಗೆ, ನನ್ನ ಕುಟುಂಬಕ್ಕೆ ಸದಾ ಕಾಲ ಆಶೀರ್ವಾದಕ್ಕೆ. ಇವತ್ತು ಬಹು ಜನರಲ್ಲಿ ಸೈತಾನ್ ತೆಗೆದು ಹಾಕಿರುವ ಕಾರ್ಯವೇನು ಗೊತ್ತಾ? ಈ ಸತ್ಯವನ್ನ, ಈ ಸ್ವಾರ್ಥೆಯಲ್ಲಿರುವಂತ ಸತ್ಯವನ್ನ ಅವರ ಒಳಗಿದ್ದದ್ದು ಪ್ರಕಾಶ ಬಾರದೆ ರೀತಿಯಲ್ಲಿ ನೋಡಿ. ಪರಲೋಕ ಹೋದ ಯೇಸು ತನ್ನ ಮಹಿಮೆ, ತನ್ನ ಪ್ರಸನ್ನತೆಯನ್ನು ಎಲ್ಲಿಂದ ಹೊರಗೆ ತಂದುಕೊಡ್ತಾರೆ ಜನರು ಪ್ರಪಂಚಕ್ಕೆ? ತನ್ನ ಸೇವಕರು, ತನ್ನ ಸಭೆ, ಎರಡರಿಂದ ಮಾತ್ರ. ಈಗ ದೇವರು ಪರಲೋಕ ಹೋಗ ದೇವರೇ, ಪರಲೋಕದ ಮಹಿಮೆಯನ್ನು ಹೊಂದಿರುವ ದೇವರೇ, ಪರಲೋಕದಲ್ಲಿ ನಮಗೆ ಸಕಲ ಕಾರ್ಯ ಮಾಡೋಕ್ಕೆ ಸಮರ್ಥರಾಗಿರುವ ದೇವರೇ, ತನ್ನ ಮಹಿಮೆಯನ್ನ, ತನ್ನ ಅದ್ಭುತಗಳನ್ನ, ತನ್ನ ಕಾರ್ಯಗಳನ್ನ ಏನ್ ಹೇಳ್ತಾರೆ? ದೇವರ ಸಭೆಯಿಂದ, ದೇವರ ಸೇವಕರ ಮೂಲಕವಾಗಿ ನಮಗೆ ಸದಾ ಕಾಲ ಇಟ್ಟಿದ್ದಾರೆ. ಕೀರ್ತನ ಭಾಗದಲ್ಲಿ ಏನಂತ ಗೊತ್ತಾ? ಒಂದು ಕೀರ್ತನ ಭಾಗ ಹೀಗೆ ಹೇಳ್ತಾರೆ, ಮೋಶೆಗೆ, ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದ. ಆದರೆ ಬೈಬಲ್ ಏನ್ ಹೇಳ್ತಂದ್ರೆ, ದೇವರು ಯಾವುದೇ ಒಂದು ಕಾರ್ಯವನ್ನ ತನ್ನ ಮಕ್ಕಳಿಗೆ ಮಾಡೋದಕ್ಕಿರುವಂತ ಪ್ರಮಾಣ ನಿಯಮಗಳನ್ನ ತನ್ನ ಸೇವಕರಿಂದ, ತನ್ನ ಸಭೆಯಿಂದ, ತನ್ನ ನಾಮದಲ್ಲಿ ತನ್ನ ಮಕ್ಕಳಿಗೆ ಮಾಡುವುದು. ಎಲಿಯ ಹೇಳ್ತಾನೆ, ನಾನು ಆಕಾಶಕ್ಕೆ ಎತ್ತಲ್ಪಟ್ಟಾಗ, ದೇವರ ಹತ್ರ ಹೋದಾಗ ಅದನ್ನು ನೀನು ನೋಡ್ಬೇಕು. ಆವಾಗ ಮಾತ್ರ ನನ್ನ ದೇವರು ನಿನ್ನ ದೇವರು ಆಗ್ತಾರೆ. ನನ್ನಲ್ಲಿರುವ ವರವ ಅಭಿಷೇಕ ಬೇಕಾದ್ರೆ ಅದು ನಿನಗೆ ಕೇಳಿದಷ್ಟೇ ಸಿಗ್ತದೆ. ಆದರೆ ಅವರ ದೃಷ್ಟಿ ಯಾರ ಮೇಲೆ ಇರಬೇಕಂದ್ರೆ ಎಲಿಯನ ಮೇಲೆ ಇರಬೇಕು. ಇವತ್ತು ದೇವರ ಸೇವಕರ ಮೇಲೆ, ಅವರು ಹೇಳುವ ದೇವರ ವಾಕ್ಯದ ಮೇಲೆ, ಅವರು ಹೇಳಿದ ಪ್ರಮಾಣ ನಿಯಮಗಳ ಮೇಲೆ, ಅವರು ಹೇಳಿಕೊಂಡು ನ್ಯಾಯ ಪ್ರಮಾಣ ಮೇಲೆ ನಮ್ಮ ದೃಷ್ಟಿ ಇದ್ದರೆ ನಾವು ಕೇಳಿದೆಲ್ಲ ನಡೆಯುತ್ತೆ, ನಾವು ಬೇಡದೆಲ್ಲ ಕಾರ್ಯವಾಗುತ್ತೆ. ದೇವರು ನಮ್ಮ ಮಧ್ಯದಲ್ಲಿ ನಾನು ಅವರ ದೇವರೆಂಬುದಾಗಿ ಹೇಳೋದಕ್ಕೆ ಸಾಕ್ಷಿ ಆಗುತ್ತೆ. ನಾವೆಲ್ಲರೂ ಅವರು ನನ್ನ ದೇವರೆಂಬುದಾಗಿ ಹೇಳೋಕ್ಕೆ ಸಾಕ್ಷಿ ಆಗುತ್ತೆ. ಈ ಅನುಭವ ಬರಬೇಕು ಪ್ರಿಯರೇ. ಬರುತ್ತಾ? ನಾವು ಯೋಚನೆ ಮಾಡೋಣ. ಅವರು ನನ್ನ ದೇವರು ಹೆಂಗಾಗ್ತಾರೆ, ನಾವು ಅವರ ಮಕ್ಕಳು ಹೆಂಗಾಗ್ತೀವಿ. ಇದು ಬಹಳ ತುಂಬಾ ಒಡಂಬಡಿಕೆ ಇರುವಂತ ವಿಷಯ. ದೇವರು ಹೇಳ್ತಾರೆ, ಯಾರ್ಯಾರು ನನ್ನ ಮೇಲೆ ವಿಶ್ವಾಸ ಇಟ್ಟರು, ನಂಬಿಕೆ ಇಟ್ಟರು, ಅವರೆಲ್ಲರೂ ಅಂಗೀಕರಿಸಿಕೊಂಡ್ರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದೀನಿ. ಈ ಅಧಿಕಾರವನ್ನ ಅವ್ರೇನ್ ಮಾಡಬೇಕು? ಪಡ್ಕೊಳ್ಬೇಕು. ಆ ಅಧಿಕಾರವನ್ನು ತನ್ನ ಹತ್ರ ಇಟ್ಕೋಬೇಕು. ಆ ಅಧಿಕಾರವನ್ನು ಉಪಯೋಗ ಮಾಡಬೇಕು. ಆ ಅಧಿಕಾರ ಇದೆ ಎಂಬ ಜೀವನ ಮಾಡಬೇಕು. ಇವತ್ತು ನಾವೇನ್ ಮಾಡ್ತೀವಿ ಗೊತ್ತಾ? ನಮಗೆ ದೇವರ ಮಕ್ಕಳೆಂಬ ಅಧಿಕಾರ ಇದೆ, ಆದ್ರೆ ಅದನ್ನ ನಾವು ಯಾರು ಉಪಯೋಗ ಮಾಡಲ್ಲ. ಸತ್ಯವನ್ನು ಹೇಳ್ತದೆ, ನನ್ನ ದೇವರೆಂದು ಹೇಳಿದಾಗ ಅದು ನಮ್ಮ ಹೃದಯದಲ್ಲಿ ಬರಬೇಕು. ನಮ್ಮ ಜೀವನದಲ್ಲಿ ಕ್ರಿಸ್ತನ ಸ್ವಾರ್ಥ ಪ್ರಕಾಶವು ಹೊರಗೆ ಬರಬೇಕು. ಅಂದ್ರೆ ದೇವರು ಕೊಟ್ಟ ರಕ್ಷಣೆ, ದೇವರು ಕೊಟ್ಟ ಜೀವಿತ, ದೇವರ ಮೇಲೆ ವಿಶ್ವಾಸ, ದೇವರಿಗಾಗಿ ನಡ್ಕೊಳ್ಳೋ ಜೀವನ ನಮ್ಮನ್ನು ನೋಡ್ರೆ ಕಾಣಬೇಕು. ಇದೇ ಇವತ್ತು. ಅದಕ್ಕೆ ಅಪೊಸ್ತಲ ಪೌಲನು ಕೊರಿಂಥದಲ್ಲಿ ಬರೆಯುವಾಗ ಬರೀತಾನೆ, 2 ಕೊರಿಂಥದಲ್ಲಿ 4:4 ಇವರಲ್ಲಿ ದೇವರ ಪ್ರತಿರೂಪ ಆಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂಬುದಾಗಿ ಯಾರು ಅಡ್ಡಿ ಬರ್ತಾರೆ?
ಈ ಪ್ರಪಂಚ ದೇವರೆಂದ್ರೆ ನಿಮಗೆ ಅರ್ಥ ಆಗಬಹುದು. ಈ ಪ್ರಪಂಚ ದೇವರೇನಮ್ಮ? ಬೈಬಲ್ ಹೇಳ್ತದೆ, ದೇವರಿಗೆ ಬದಲಾಗಿ, ದೇವರ ಒಡಂಬಡಿಕೆಗೆ ಬದಲಾಗಿ, ದೇವರಿಗೆ ನಮಗಿರುವಂತಹ ಆ ಸಂಬಂಧಕ್ಕೆ ಬದಲಾಗಿ ಯಾರಲ್ಲಿ ಬಂದರೂ ಅದಕ್ಕೆ ಹೆಸರೇನು? ಈ ಪ್ರಪಂಚದ ದೇವರು. ಕೆಲವರಿಗೆ ಗಂಡ, ಕೆಲವರಿಗೆ ಹೆಂಡತಿ, ಕೆಲವರಿಗೆ ಮಕ್ಕಳು, ಕೆಲವರಿಗೆ ಹಣ, ಕೆಲವರಿಗೆ ಆಸ್ತಿ ಎಲ್ಲ ಇದೆಲ್ಲ ಎಲ್ಲಿದೆ ಈಗ? ನಮ್ಮಲ್ಲಿ ದೇವರಿಗೆ ಇರಬೇಕಾದ ಸ್ಥಾನದಲ್ಲಿ ಇದೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದೆ. ಬೈಬಲ್ ಅದನ್ನು ಹೇಳ್ತದೆ. ಈಗ ನನ್ನ ದೇವರಲ್ಲಿ ನಾವು ಅರಿಬೇಕು. ಎಲಿಸ ಕೇಳ್ತಾನೆ, ಎಲಿಯನ ದೇವರಲ್ಲಿ, ಆ ಎಲಿಯನ ದೇವರು ನಿನ್ನಲ್ಲಿದ್ದಾರೆ ಎಂಬುದನ್ನ ದೂರಿರುವ ಜನರಿಗೆ ಪ್ರಕಟ ಮಾಡ್ತಾರೆ. ಅಲ್ಲೇಲೂಯಾ. ಇವತ್ತು ನಿಮ್ಮಲ್ಲಿ ಆಗುವ ಕಾರ್ಯ, ನಿಮ್ಮನ್ನು ಗಣಪಡಿಸಿ ನಿಲ್ಲಿಸಿ ನಿಮಗೆ ಬಿಡುಗಡೆ ಅದ್ಭುತ ಮಾಡುವ ಕಾರ್ಯವು ನಿಮ್ಮ ಸುತ್ತಲಿರುವ ಜನಾಂಗಕ್ಕೆ ಪ್ರಕಾಶಿಸುವಂತ ಸ್ವಾರ್ಥ್ಯ ಪ್ರಕಾಶವಾಗಬೇಕು. ಎಲಿಸನ ಕಾಲದಲ್ಲಿ ನಡೆಯುತ್ತೆ. ಇವತ್ತು ನಮ್ಮನ್ನ ಪರಿಶೋಧನೆ ಮಾಡೋಣ, ದೇವರ ಮುಂದೆ ನಮ್ಮನ್ನು ಸಮರ್ಪಿಸೋಣ. ದೇವರ ಆತ್ಮನ್ನು ನಮ್ಮನ್ನು ನಡೆಸಲಿಕ್ಕೆ, ದೇವರು ನಮ್ಮ ಸಂಘದ ಅದ್ಭುತ ಮಾಡಕ್ಕೆ ದೇವರು ರೆಡಿ ಇದ್ದಾರೆ. ನಾನು ನಂಬಿರುವ ದೇವರು ನನ್ನ ದೇವರು, ನನ್ನನ್ನು ರಕ್ಷಿಸಿರುವ ದೇವರು ನನ್ನ ದೇವರು, ನನ್ನನ್ನು ಸಭೆ ತಂದಿಟ್ಟಿರುವವರು ನನ್ನ ದೇವರು. ಈ ಅನುಭವದಲ್ಲಿ ನಿಮ್ಮ ಪ್ರಾರ್ಥನೆ ಬರಬೇಕು, ನಿಮ್ಮ ವಿಶ್ವಾಸ ಬರಬೇಕು, ನಿಮ್ಮ ನಡತೆ ಬರಬೇಕು, ನಿಮ್ಮ ಜೀವನ ಬರಬೇಕು, ನಿಮ್ಮ ಭಯಭಕ್ತಿಗಳ ಅನುಭವ ಬರಬೇಕು. ನೀವು ಅದನ್ನು ಆಧಾರ ಮಾಡಿಕೊಂಡ್ರೆ ಇವತ್ತು ಎಲಿಸನ ಕಾಲದ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ಮಾಡೋಕೆ ದೇವರು ಹೇಳಿದ್ದಾರೆ. ಒಬ್ಬೊಬ್ಬರ ದೇವರ ಅದ್ಭುತಗಳಿಂದ, ಸೂಚನೆಗಳಿಂದ ಸ್ವಾರ್ಥ ಪ್ರಕಾಶವು ನಿಮ್ಮ ಒಬ್ಬೊಬ್ಬರಲ್ಲಿ ಉದಯವಾಗುವಂತೆ ದೇವರ ಮಗತ್ತುಳ್ಳ ಕಾರ್ಯ ಮಾಡೋದಕ್ಕೆ ನಡೆದಿದ್ದಾರೆ. ಇವತ್ತು ನಿಮ್ಮನ್ನು ಪರಿಶೋಧನೆ ಮಾಡ್ರಿ. ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇರಬೇಕು. ನೀವು ದೇವರ ಮಕ್ಕಳೆಂಬ ಅಧಿಕಾರದಲ್ಲಿ ಭೂಮಿಯಲ್ಲಿ ಆಳಬೇಕು. ಈ ಭೂಮಿಯಲ್ಲಿರುವಂತಹ ಸಕಲ ವಿರೋಧವಾಗಿರುವ ದುಷ್ಟ ಸೈತಾನ ಮನುಷ್ಯರ ಕಾರ್ಯಗಳನ್ನು ಗೆಲ್ಲುವುದಕ್ಕೆ ದೇವರು ತನ್ನ ನಾಮದಲ್ಲಿ ಕೊಟ್ಟ ಅಧಿಕಾರವನ್ನು ಉಪಯೋಗ ಮಾಡಿಕೊಳ್ಳಬೇಕು. ಆ ಸ್ಥಾನದಲ್ಲಿ ಬರಬೇಕು. ಅಪರಾಧ ಮಾಡ್ತೀನಿ. ಥ್ಯಾಂಕ್ ಯು ಲಾರ್ಡ್. ಒಬ್ಬ ಲೋಕದ ಒಡೆಯನಾಗಿ ಸರ್ವಿಸುತ್ತಾ ದೇವರ ಒಳ್ಳೆಯ ಸಮಯಕ್ಕೆ ಆಗ್ತೋದ ರಾಜ, ನಿನ್ನ ವಾಕ್ಯವನ್ನು ಕೇಳಿದ ನಿನ್ನ ಮಕ್ಕಳು ಪ್ರತಿಯೊಬ್ಬರ ದೇವರೇ, ಪ್ರತಿಯೊಬ್ಬರ ಹೃದಯದ ಆಳದಲ್ಲಿ ಹೃದಯಪೂರ್ವಕವಾಗಿ ನಿಮ್ಮನ್ನ ನನ್ನ ದೇವರೆಂಬುದಾಗಿ, ನನಗೆ ನನ್ನ ದೇವರ ಸಾಕ್ಷಿ ಎಂಬುದಾಗಿ, ನಾನು ನನ್ನ ದೇವರ ಬಂದ ಮುಂದೆ ಸಾಗುತ್ತೇನೆ ಎಂಬುದಾಗಿ, ನನ್ನ ದೇವರು ನನಗೆ ಬಿಡುಗಡೆ ಸಹಾಯಕ್ಕೆ ಇದ್ದಾರೆ ಎಂಬುದಾಗಿ, ನನ್ನ ಕಣ್ಣೆತ್ತಿ ನಿನ್ನನ್ನೇ ನೋಡುತ್ತೇನೆ ಎಂಬುದಾಗಿ, ನಿನ್ನ ಆತ್ಮನ ಬಲವು, ನಿನ್ನ ವಾಕ್ಯದ ಬಲವು, ನಿನ್ನ ಸೇವಕರಿಂದ ಹೇಳುವಂತಹ ವಾಕ್ಯದ ಸತ್ಯಾಂಶದ ಮಾರ್ಗದಲ್ಲಿ ನಾನು ನಿಲ್ಲುವುದಕ್ಕೂ ನಡೆಯುವುದಕ್ಕೂ ಅದ್ಭುತಗಳು ಕಾಣುವುದಕ್ಕೆ ಸಹಾಯ ಮಾಡು ಎಂಬುದಾಗಿ ದೇವರೇ, ಒಬ್ಬೊಬ್ಬರ ಹೃದಯದಲ್ಲಿ ನಿನ್ನನ್ನು ಸಮರ್ಪಿಸಿಕೊಟ್ಟು ನಿನಗಾಗಿ ಜೀವಿಸುತ್ತ ಜೀವಿತವನ್ನ ಒಬ್ಬೊಬ್ಬರಲ್ಲಿ ರೂಪಿಸಲಾಚ. ಈ ಪ್ರಪಂಚದ ದೇವರೆಂದು ಹೇಳುವ ಪ್ರಪಂಚದಲ್ಲಿ ನಿನ್ನ ಜನರನ್ನ ಪ್ರಾರ್ಥನೆ, ವಿಶ್ವಾಸ, ಭಕ್ತಿ ಇವುಗಳನ್ನು ಅಡ್ಡಿಪಡಿಸುವ ಕಾರ್ಯಗಳು, ನಿನ್ನಲ್ಲಿರುವಂತಹ ಆ ಸತ್ಯದ ಮಾರ್ಗವನ್ನ, ಸತ್ಯದ ಆತ್ಮನ ಸ್ವಾರ್ಥ್ಯ ಪ್ರಕಾಶವು ಅವರಲ್ಲಿ ಉದಯವಾಗದಂತೆ ತಡೆಪಡಿಸುವ ಪ್ರಾರ್ಥನೆ ಕೊರತೆ, ವಿಶ್ವಾಸ ಕೊರತೆ, ಆತ್ಮೀಯತೆ ಬೆಳೆಯುವಂತ ಕೊರತೆ, ನಿನ್ನ ವಾಕ್ಯಗಳನ್ನ ದೇವರೇ ಪೂರ್ಣವಾಗಿ ನಂಬಿ ಅದರ ಅದಾದ ನಿಲ್ಲುವಂತಹ ಜೊತೆರುವ ಕೊರತೆ, ಇವಳೆಲ್ಲದಿಂದ ಪ್ರಪಂಚದ ದೇವರು ಎಂದು ಹೇಳುವ ಪ್ರಪಂಚದ ಎಲ್ಲ ಶಕ್ತಿಗಳು ಯೇಸು ನಾಮದಲ್ಲಿ ಕಟ್ಟಾಡ್ಪಡಲಿಲ್ಲ. ಒಬ್ಬೊಬ್ಬರ ನೂತನ ಬಲದಿಂದ ತುಂಬಿಸು, ಸಮಾಧಾನದಿಂದ ತುಂಬಿಸು, ಧೈರ್ಯದಿಂದ ತುಂಬಿಸು. ನನ್ನ ದೇವರೆಂಬುದಾಗಿ ಹೃದಯ ಪೂರ್ವಕವಾಗಿ ದೇವರೇ ನಿನ್ನ ಆತ್ಮನ ಬಲದಲ್ಲಿ ನಿಂತು ನಡೆಯುವಂತ ಕೃಪೆಯನ್ನು ಕೊಡ ರಾಜ. ನೀನು ಬಲಪಡಿಸು, ನೀನು ನಡೆಸು, ಜೊತೆಗಿರು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್.